ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನ್ಯಾಚುರಲ್ ಆಗಿ ಒಂದು ಹರ್ಬಲ್ ಏರ್ ಆಯಿಲ್ ಮಾಡೋಣ. ಅದು ಕರ್ಬೇವಿನ ಸೊಪ್ಪಿನ ಎಲೆಗಳಲ್ಲಿ. ನಾನು ಊರಿಂದ ತಂದಿರೋಂತಹ ಕರ್ಬೇವಿನ ಸೊಪ್ಪೆ ಸುಮಾರಿತ್ತು. ಸೊ ಹಾಗಾಗಿ ಹಾಗೆ ಜಾಸ್ತಿ ದಿನ ಇಟ್ರು ಅಷ್ಟು ಇದಾಗಲ್ಲ. ಅದಕ್ಕೆ ಅವತ್ತಿಂದ ಆಯಿಲ್ ಮಾಡಬೇಕು ಅನ್ಕೊಂಡು ಆಗ್ಲಿಲ್ಲ. ಸೊ ಇವತ್ತು ಹೇರ್ ಆಯಿಲು ಮತ್ತೆ ಹೇರ್ ಡೈ ಮತ್ತೆ ಹೇರ್ ಮಾಸ್ಕ್ ಯಾವ ತರ ಮಾಡೋದು ಅನ್ನೋದನ್ನ ನಾನು ಮೂರನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ಕರ್ಬೇವಿನ ಸೊಪ್ಪನ್ನ ಒಂದು ಬಾಣಲಿಯಲ್ಲಿ ಆಯಿಲು ಏನು ಹಾಕ್ದೇನೆ ಹಾಗೆ ಫ್ರೈ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡಾಗ ಪೀಸ್ ಆಗೋ ಥರ ಇರಬೇಕು, ಅಂದರೆ ಕ್ರಿಸ್ಪಿ ಆಗಿರಬೇಕು ಆ ಥರ. ಅದು ಚೆನ್ನಾಗಿ ಈ ಥರ ಕಪ್ಪೆಲ್ಲ ಆದಮೇಲೆ ಇವಾಗ ಇದನ್ನ ನಾವು ತಣ್ಣಗಾಗಕ್ಕೆ ಬಿಡಬೇಕು. ಈಗ ನೆಕ್ಸ್ಟ್ ಅದೇ ಬಾಣಲಿಗೆ ಇವಾಗ ಆಯಿಲ್ ಮಾಡ್ಕೋತಾ ಇದ್ದೀನಿ. ನಾನು ಕೊಕೊನಟ್ ಆಯಿಲ್ ತಂದಿದ್ನಲ್ಲ ಊರಿಂದ, ಸೊ ಅದನ್ನೇ ಬಳಸ್ಕೊಂಡು ಇವಾಗ ಆಯಿಲ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಮತ್ತೆ ಏನೇನು ಹಾಕ್ತಾ ಇದೀನಿ ಅಂತ ಹೇಳ್ತಾ ಇದೀನಿ. ಇದಕ್ಕೆ ಈರುಳ್ಳಿ ಮತ್ತೆ ಒಂದು 4-5 ಹೈಬಿಸ್ಕಸ್ ಅಂದ್ರೆ ದಾಸವಾಳ ಇತ್ತು, ಸೊ ಅದನ್ನು ಹಾಕಿ ಹಾಗೇನೆ ಈಗ ಕರ್ಬೇವಿನ ಸೊಪ್ಪು ಏನಿದೆ ಅದು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಚೆನ್ನಾಗಿರುತ್ತೆ. ಅಂದ್ರೆ ಹೇರಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತೀವೋ ಅಷ್ಟು ಒಳ್ಳೇದು. ತುಂಬಾ ಪ್ರಯೋಜನಗಳಿದೆ ಕರ್ಬೇವಿನ ಸೊಪ್ಪಿಂದ. ನಾನು ತಿಳಿದಿರೋ ಹಂಗೆ ಇದರಲ್ಲಿ ತುಂಬಾ ಕ್ಯಾಲ್ಸಿಯಂಗಳು, ಪ್ರೋಟೀನು ಮತ್ತೆ ವಿಟಮಿನ್ಸ್ ತುಂಬಾನೇ ಇದೆ. ಕಣ್ಣಿಗೆ ಮತ್ತೆ ಆರೋಗ್ಯಕ್ಕೆ ಎಲ್ಲ ತುಂಬಾ ಒಳ್ಳೇದು. ಸೊ ಈಗ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ನಿಮ್ಗೆ ಆಲೋವೆರಾ ಬೇಕು ಅಂದ್ರೂ ಸಹ ಹಾಕೋಬಹುದು. ನ್ಯಾಚುರಲ್ ಆಗಿ ಆಲೋವೆರಾ ಜೆಲ್ ಅಲ್ಲ, ಆಲೋವೆರಾನೇ ಕಟ್ ಮಾಡಿ ಮನೆಯಲ್ಲೇ ಬಿಟ್ಟಿರುತ್ತಲ್ಲ, ಗಿಡದಲ್ಲೇ ಬಿಟ್ಟಿರೋಂಥ ಆಲೋವೆರಾನ ಅದನ್ನ ನೀಟಾಗಿ ಸೈಡ್ ಮುಳ್ಳೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ 1-2-3 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಅದನ್ನ ಕಟ್ ಮಾಡಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋದ್ರಿಂದ ತುಂಬಾ ಪ್ರಯೋಜನಗಳಿದೆ. ಅದು ಬೇಕು ಅಂದ್ರೆ ನೀವು ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಅದನ್ನ ಸ್ಕಿಪ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಮೆಂತ್ಯ ಕಾಳು ಹಾಕೋತಾ ಇದೀನಿ. ಮೆಂತ್ಯ ಅವತ್ತೇ ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ನ್ಯಾಚುರಲ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ದಂಗೆ ಅದ್ರಲ್ಲಿ ತುಂಬಾ ಪ್ರಯೋಜನಗಳಿದೆ. ಮೆಂತ್ಯ ಕಾಳು ಸಖತ್ತು ಬಾಡಿನ ತಂಪು ಮಾಡುತ್ತೆ, ಹೀಟ್ ಇದ್ರೆ ಕಂಟ್ರೋಲ್ ಮಾಡುತ್ತೆ. ತಲೆಗೂ ಅಷ್ಟೇ ಹಾಕೊಂಡಾಗ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ತಲೆನೋವು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅಲೋವೆರಾನ ಈ ತರ ನ್ಯಾಚುರಲ್ ಆಗಿರೋಂಥದ್ದನ್ನ ನೀವು ಬಳಸ್ಬೋದು. ಮನೇಲೆ ಸಿಗೋಂಥದ್ದನ್ನ ಕಟ್ ಮಾಡಿ ನೀರಲ್ಲಿ ನೆನೆಸಿ ಹೇಳ್ದಂಗೆ ಆಮೇಲೆ ಬಳಸ್ಬೋದು. ನಾನು ಇಲ್ಲೇನು ಹಾಕ್ಲಿಲ್ಲ, ನಿಮಗೆ ಬೇಕಾದ್ರೆ ಹಾಕೋಬಹುದು. ಹೈಬಿಸ್ಕಸ್ ಅಷ್ಟೇ, ಅಂದ್ರೆ ದಾಸವಾಳ ಅಷ್ಟೇನೆ, ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡಿ ಕರ್ಬೇವಿನ ಸೊಪ್ಪಲ್ಲೇ ಕೊಕೊನಟ್ ಆಯಿಲ್ ಹಾಕ್ಬಿಟ್ಟು ಅದು ಮತ್ತೆ ಮೆಂತ್ಯ ಕಾಳು ಹಾಕೊಂಡು ಮಾಡ್ಬೋದು. ಇದನ್ನ ನಾವು ಅಟ್ಲೀಸ್ಟ್ ವಾರಕ್ಕೆ 1-2 ಸತಿನಾದ್ರೂ ಬಳಸಿದ್ರೆ ತುಂಬಾನೇ ಒಳ್ಳೇದು, ಬೆನಿಫಿಟ್ ಸಿಗುತ್ತೆ. ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ. ಅದರಿಂದ ಬರೀ ಆಯಿಲೇ ಅಲ್ಲ, ನಾವು ಬಳಸುವಂತ ಶಾಂಪೂನು ಅಂತದೇ ಇರಬೇಕು. ಶಾಂಪೂ ಯಾವ್ದು ನೀವು ಯೂಸ್ ಮಾಡ್ತಿದ್ದೀರಾ ಅವಾಗಿಂದ ಅದನ್ನೇ ಯೂಸ್ ಮಾಡಿ, ಪದೇ ಚೇಂಜ್ ಮಾಡಕ್ ಹೋಗ್ಬೇಡಿ. ನನಗೆ ತುಂಬಾ ಹೇರ್ ಫಾಲ್ ಅಂದ್ರೆ ತುಂಬಾ ಹೇರ್ ಫಾಲ್ ಆಗ್ತಿದೆ. ಆವಾಗಿಂದ ನಾನು ಈ ತರ ಆಯಿಲ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ಊರಲ್ಲಿ ಆಯಿಲ್ ಮಾಡಿದಾಗಿಂದ ನನಗೆ ಹೇರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಆಗಿದೆ, ಜಾಸ್ತಿ ಅಂತ ಹೇಳ್ತಿಲ್ಲ, ಸ್ವಲ್ಪ. ಈಗ ಮಿಕ್ಸಿಲಿ ಏನು ಕರ್ಬೇವಿನ ಸೊಪ್ಪನ್ನ ಹುರಿದ್ಬಿಟ್ಟು ಇಟ್ಟಿದ್ನೋ ಅದನ್ನ ಪೌಡರ್ ಸಹ ಮಾಡ್ಕೊಂಡಿದೀನಿ. ಅದು ಎಷ್ಟು ನ್ಯಾಚುರಲ್ ಆಗಿ ಹೇರ್ ಡೈ, ಇವಾಗ ವೈಟ್ ಕೂದಲು ಇರೋರ್ಗೆ, ಗ್ರೇ ಹೇರ್ ಇರೋರ್ಗೆಲ್ಲ ಬೇಗನೆ ಇದು ಕಪ್ ಮಾಡುತ್ತೆ. ನಾನು ಕೈಯಲ್ಲೇ ಸ್ವಲ್ಪ ತಗೊಂಡ್ ನೋಡ್ತಾ ಇದೀನಿ, ನೋಡಿ ಯಾವ ತರ ಕಲರ್ ಬರುತ್ತೆ. ಸೊ ಹಾಗಾಗಿ ನಾವು ಕೆಮಿಕಲ್ ಎಲ್ಲ ಬಳಸಿ ಮಾಡೋದನ್ನ ತಗೊಂಡು ಹಚ್ಕೊಳ್ಳೋದಕ್ಕಿಂತ ಈ ತರ ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಹೇರ್ ಡೈ ಬರುತ್ತಲ್ಲ ಅದನ್ನ ಹಚ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಕೂದಲು ಸ್ಟ್ರಾಂಗ್ ಆಗಿರ್ಸುತ್ತೆ, ಮತ್ತೆ ಇನ್ನ ಕೂದಲು ಬೆಳೆಯೋಕ್ಕೂ ಸಹ ಹೆಲ್ಪ್ ಮಾಡುತ್ತೆ ಕರ್ಬೇವಿನ ಸೊಪ್ಪು. ಸೊ ಇದನ್ನ ಇವಾಗ ನಾನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಈ ಕರ್ಬೇವಿನ ಸೊಪ್ಪಿಂದ ಎಷ್ಟು ಪ್ರಯೋಜನ ಇದೆ ಅಂದ್ರೆ ನನಗೆ ಇದನ್ನ ಮಾಡಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ ಮೇಲೆನೆ ಗೊತ್ತಾಗಿದ್ದು ಇಷ್ಟೊಂದು ಪ್ರಯೋಜನಗಳಿದ್ಯಾ ಅಂತ. ನಮ್ಗೆ ಅವಾಗ ಚಿಕ್ಕದ್ರಲ್ಲಿ ಹೇಳ್ತಾ ಇದ್ದು ಚಿತ್ರಾನ್ನ, ಪುಳಿಯೋಗರೆ ಇದೆಲ್ಲ ಮಾಡ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕಿದಾಗ ಬಿಸಾಕ್ಬಿಡ್ತಾ ಇದ್ವಿ ನಾವು. ಅವಾಗ ಹೇಳ್ತಾ ಇದ್ದು ಕಣ್ಣಿಗೆಲ್ಲ ಒಳ್ಳೇದು, ಕೂದಲು ಬೆಳೆಯುತ್ತೆ ಚೆನ್ನಾಗಿ ಅಂತೆಲ್ಲ ಹೇಳೋರು. ನಾವು ಅದನ್ನೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇರ್ಲಿಲ್ಲ. ತಿನ್ಲಿ ಅಂತ ಹೆಂಗ್ ಹೇಳ್ತಾರೆ ಅಂತ ಅನ್ಕೋತಾ ಇದ್ವಿ. ಬಟ್ ಇಲ್ಲ, ನಿಜವಾಗ್ಲೂ ಅಷ್ಟೇ ಅದು ಎಷ್ಟು ಪ್ರಯೋಜನ ಇದೆ ಅಂದ್ರೆ ಕಣ್ಣಿಗೂ ಒಳ್ಳೇದು, ಮತ್ತೆ ಹಾರ್ಟ್ಗೂ ಸಹ ಸಖತ್ತು ಒಳ್ಳೇದು ಕರ್ಬೇವಿನ ಸೊಪ್ಪು. ಮತ್ತೆ ಬೊಜ್ಜು ಇದ್ರೆ ಅದನ್ನು ಸಹ ಕಮ್ಮಿ ಮಾಡುತ್ತೆ. ತುಂಬಾನೇ ಬೆನಿಫಿಟ್ ಇದೆ ಇದರಿಂದ. ನಾನು ನೋಡ್ದಾಗಿಂದ ನಾನು ತಿಳ್ಕೊಂಡಿದ್ದೀನಿ ಇದ್ರ ಬಗ್ಗೆ. ಸ್ವಲ್ಪ ತಿಳ್ಕೊಂಡಾದ್ಮೇಲೆ ಹೇಳ್ತಿದ್ದೀನಿ. ಸಖತ್ ಬೊಜ್ಜು ಏನಾರ ಇದ್ರೆ ಅದನ್ನು ಸಹ ಕಮ್ಮಿ ಮಾಡುತ್ತೆ. ಬರೀ ಕರ್ಬೇವಿನ ಸೊಪ್ಪು ಎಲೆನ ಹಾಗೆ ತಿನ್ಬೋದು,
ತಿನ್ನೋದ್ರಿಂದನೂ ಬೊಜ್ಜು ಕಮ್ಮಿ ಮಾಡುತ್ತೆ ಮತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ತಿಂತಾ ಇರಬೇಕು. ಅಟ್ಲೀಸ್ಟ್ ಡೈಲಿ ನಾವು ಒಂದು ಒಂದು 4ರಿಂದ ಒಂದು 5 ಎಲೆನಾದ್ರು ತಿಂದರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಈಗ ಈ ಥರ ಆಯಿಲ್ ಎಲ್ಲ ಈ ಕಲರ್ ಬಂದಿದೆ ನೋಡಿ, ನೋಡ್ತಾ ಇದೀರಲ್ಲ ಇದು ಯಾವ ಕಲರ್ ಆಗಿದೆ ಅಂತ. ಈ ಕಲರ್ ಬಂದ ಮೇಲೆ ಇವಾಗ ತೆಗಿಬೇಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಅದು ಏನಂದ್ರೆ ಕ್ರಿಸ್ಪಿಯಾಗಿ ಆಗಬೇಕು. ಕರ್ಬೇವಿನ ಸೊಪ್ಪು ಏನೇನಿದೆ ಎಲ್ಲಾನು ಈರುಳ್ಳಿ ಎಲ್ಲ ಬ್ರೌನ್ ಆಯಿತು. ಈಗ ನಾನು ಇದನ್ನ ಶೋಧಿಸ್ಕೊತಾ ಇದ್ದೀನಿ. ಮತ್ತೆ ಇದೆಲ್ಲ ಇದೆಯಲ್ಲ ಇದನ್ನೆಲ್ಲ ಏನು ಬಿಸಾಕಕ್ಕೆ ಹೋಗ್ಬೇಡಿ. ಮೆಂತ್ಯ ಕಾಳು ಮತ್ತೆ ಕರ್ಬೇವಿನ ಸೊಪ್ಪು ಈರುಳ್ಳಿ ದಾಸವಾಳ ಎಲ್ಲ ಹಾಕಿರೋದು ಇದು ಯಾವುದು ಬಿಸಾಕಕ್ಕಂತೂ ಹೋಗ್ಬೇಡಿ. ಈ ವೇಸ್ಟ್ ಆಗಲ್ಲ. ಇದನ್ನ ಹೇರ್ ಮಾಸ್ಕ್ ಮಾಡ್ಕೋಬಹುದು. ವೇಸ್ಟ್ ಅಂತೂ ಮಾಡಬೇಡಿ. ಒಬ್ಬೊಬ್ರು ಏನ್ ಮಾಡ್ತಾರೆ ಆಯಿಲ್ ಎಲ್ಲ ಶೋಧಿಸ್ಬಿಟ್ಟು ಇದನ್ನ ಇನ್ನೇನು ಇದು ವೇಸ್ಟ್ ಅಲ್ವಾ ಅಂದ್ಬಿಟ್ಟು ಬಿಸಾಕ್ಬಿಡ್ತಾರೆ. ಹಂಗ್ ಮಾಡಕ್ ಹೋಗ್ಬೇಡಿ. ಇದನ್ನ ನಾವು ಹೇರ್ ಮಾಸ್ಕ್ ಆಗಿ ಬಳಸ್ಕೋಬಹುದು. ಇವಾಗ ಏನ್ ಮಾಡೋದು, ಒಂದು ಮಿಕ್ಸಿಗೆ ಇದೆಲ್ಲ ಏನಿದೆ ಶೋಧಿಸಿ ಇಟ್ಟಿರೋಂಥದ್ದು ಕರ್ಬೇವಿನ ಸೊಪ್ಪು ಈರುಳ್ಳಿದೆಲ್ಲ ಅದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಒಳಗಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಅದನ್ನ ರುಬ್ಕೊಂಡೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ಫಸ್ಟ್ ಆಯಿಲ್ನ ತಣ್ಣಗಾಗಕ್ಕೆ ನಾನು ಬಿಟ್ಬಿಡ್ತೀನಿ. ಇದನ್ನ ಅಷ್ಟರಲ್ಲಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಏನು ಎಲ್ಲ ಶೋಧಿಸಿ ಎಲ್ಲ ಹಾಕೊಂಡಿದೀವಿ ಇದನ್ನ ರುಬ್ಕೊಳ್ಳೋದು. ಇವಾಗ ಫಸ್ಟ್ ಹಾಗೆ ರುಬ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ಆಮೇಲೆ ರುಬ್ಕೋಬಹುದು. ಮತ್ತೆ ಅಲೋವೆರಾ ಪೀಸ್ ಮಾಡಿರುವಂತದ್ನ ಏನಿರುತ್ತಲ್ಲ ಪೀಸ್ ಮಾಡಿ ಇಟ್ಕೋತೀವಲ್ಲ ನಾವೇನಾದ್ರೂ ಹಾಕೋಬೇಕು ಅಂದಾಗ ಅದನ್ನು ಈ ಟೈಮಲ್ಲೇ ಬೇಕಾದ್ರೆ ಹಾಕೋಬಹುದು. ಇಲ್ಲ ಜೆಲ್ ಬೇಕಂದ್ರೂ ಹಾಕೋಬಹುದು. ನಾನಿಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಮಿಕ್ಸಿ ಎಲ್ಲ ಮಾಡೆಲ್ಲ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಮೊಸರು ಹಾಕೊಂಡು ಅದಾದ್ಮೇಲೆ ಅಲೋವೆರಾ ಜೆಲ್ ಹಾಕೊಂಡು ಮಿಕ್ಸ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಮೊಸರು ಹಾಕಿದ್ರೆ ಏನೋ ತಲೆಯಲ್ಲಿ ಒಂಥರ ಡ್ಯಾಂಡ್ರಫ್ ತರ ಇರುತ್ತೆ, ಅದೆಲ್ಲ ಸ್ವಲ್ಪ ಹೋಗೋಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇಚ್ಚಿಂಗ್ ಎಲ್ಲ ಆದ್ರೆ ಅಂದ್ರೆ ಕಡ್ತ ಎಲ್ಲ ಬರುತ್ತಲ್ಲ, ಜಾಸ್ತಿ ಕಡ್ತ ಬಂದ್ರೂ ಅದನ್ನ ಅವಾಯ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಇದು ಮೊಸರು. ಇನ್ನ ಇದಕ್ಕೆ ನಿಂಬೆಹಣ್ಣು ಬೇಕಾದ್ರೂ ನೀವು ಸ್ವಲ್ಪ ಹಾಕೋಬಹುದು. ನಿಂಬೆಹಣ್ಣು ಅಷ್ಟೇ ತುಂಬಾ ಪ್ರಯೋಜನ. ಮೊಸರು ತರನೇ ಸೇಮ್ ಡ್ಯಾಂಡ್ರಫ್ ಏನಾರ ಇದ್ರೆ ಎಲ್ಲ ಹೋಗಿ ಅದು ಇಚ್ಚಿಂಗ್ ಎಲ್ಲ ಹೋಗೋ ತರ ಎಲ್ಲ ಮಾಡುತ್ತೆ. ಸೊ ನಾನು ಇವಾಗ ಇದೆಲ್ಲಾನು ಇವಾಗ ಆಯಿಲ್ನ ತಣ್ಣಗಾಗ್ಬಿಟ್ಟೆ. ಇವಾಗ ಮತ್ತೆ ಡೈಯು ರೆಡಿ ಆಗಿದೆ ಅಂಡ್ ಹೇರ್ ಪ್ಯಾಕು ರೆಡಿ ಆಗಿದೆ. ಈಗ ಹೇರ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ಕೋತೀನಿ. ಇವಾಗ ಇದಕ್ಕೆಲ್ಲ ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನ ಹೇಳ್ತೀನಿ. ನೋಡ್ತಾ ಇರ್ಬೋದು ಇವಾಗ ಡೈ ಯಾವ ತರ ಇವಾಗ ಕೈಗೆ ನೋಡಿ ತಗೋತೀನಿ. ನೋಡಿ ಎಷ್ಟು ಬ್ಲ್ಯಾಕ್ ತರ ಅನ್ಸುತ್ತೆ ಅಂದ್ರೆ ಅದು ಫುಲ್ ಇರೋದೇ ಬ್ಲ್ಯಾಕು. ಅದ್ರ ಲೀವ್ಸ್ನ ನಾವು ಗ್ರೀನ್ ಅಲ್ಲಿ ಹಂಗೆ ಪೌಡರ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಪೌಡರ್ ಮಾಡಿದ್ರೆ ಗ್ರೀನ್ ಕಲರ್ ಅಲ್ಲೇ ಕಾಣುತ್ತೆ. ಈ ತರ ಫುಲ್ ಜಾಸ್ತಿ ರೋಸ್ಟ್ ಮಾಡಿ ಎಲ್ಲ ಮಾಡಿದ್ರೆ ಈ ತರ ಬ್ಲ್ಯಾಕ್ ಡೈ ಆಗುತ್ತೆ. ಅದು ಸಖತ್ತು ಬೆನಿಫಿಟ್. ಇದಕ್ಕೆ ನೀವು ಬಾದಾಮ್ ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಬೇಕಾದ್ರೆ ಬಾದಾಮ್ ಕೂಡ ಫ್ರೈ ಮಾಡ್ಕೋಬಹುದು ನೀಟಾಗಿ. ಅದು ಅಷ್ಟೇನೆ, ಅದು ನ್ಯಾಚುರಲ್ ಕಾಜಲ್ಗೆ ಸಹ ಯೂಸ್ ಮಾಡ್ತಾರೆ. ಅದು ನ್ಯಾಚುರಲ್ ಆಗಿ ಹೇರ್ ಡೈಗೆ ಎಲ್ಲ ಯೂಸ್ ಮಾಡ್ಬೋದು. ನಿಮಗ್ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇದೇ ತರನೇ ಮಾಡ್ಕೋಬಹುದು ಸಿಂಪಲ್ ಆಗಿ. ನಾನು ಇದು ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಮಾಡ್ತಾ ಇರೋದು. ಸೊ ಇವಾಗ ನೆಕ್ಸ್ಟ್ ಇವಾಗ ಏನ್ ಪೇಸ್ಟ್ ಮಾಡಿರ್ತೀವಲ್ಲ ಇದಕ್ಕೆ ಇವಾಗ ನಾನು ಇವಾಗ ಇನ್ನೊಂದ್ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ನನ್ನ ಹೇರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸಾಕಾಗಲ್ಲ ಇಷ್ಟು ಪ್ಯಾಕು. ಸೊ ಮೊಸರು ಹಾಕೊಂಡು ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ. ಇದು ನೀವು ಮನೆ ಹತ್ರ ಇದ್ರೇನೆ ನ್ಯಾಚುರಲ್ ಆಗಿ ಇರೋವಂಥದ್ದಾದ್ರೆ ಮನೆ ಹತ್ರ ಇರೋವಂಥದ್ದನ್ನ ತಗೊಂಡು ಹಾಕೋಬಹುದು. ಇಲ್ಲಾಂದ್ರೆ ಇನ್ಸ್ಟೆಂಟ್ ಆಗಿ ಬರುತ್ತಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಅದನ್ನ ಸಹ ಯೂಸ್ ಮಾಡ್ಬೋದು. ನಾನು ಇನ್ಸ್ಟೆಂಟ್ ಆಗಿರೋವಂಥದ್ದನ್ನೇ ಬಳಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡು ಇದನ್ನೇನು ಜಾಸ್ತಿ ಹೊತ್ತು ಇಡಬೇಕು ಅನ್ನೋದೆಲ್ಲ ಏನಿಲ್ಲ, ಹಾಗೆ ಅಪ್ಲೈ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹೇಳ್ದಂಗೆ ನಿಂಬೆಹಣ್ಣು ಬೇಕಿದ್ರು ಹಾಕೋಬಹುದು. ನಾನು ನಿಂಬೆಹಣ್ಣನ್ನ ಹಾಕ್ತಾ ಇಲ್ಲ. ಒಬ್ರು ಕ್ಯಾಪ್ಸಿಲ್ ಈ ಕ್ಯಾಪ್ಸಿಲ್ ವಿಟಮಿನ್ ಕ್ಯಾಪ್ಸಿಲ್ ಬರುತ್ತಲ್ಲ ಅದನ್ನು ಸಹ ಬಳಸ್ತಾರೆ. ಬಟ್ ನಾನೇನು ಹಾಕಲ್ಲ ಇದರಲ್ಲಿ. ಹೀಗೆ ಹಾಕೊಳ್ತಾ ಇದ್ದೀನಿ ಹೇರ್ ಮಾಸ್ಕ್. ತುಂಬಾನೇ ಚೆನ್ನಾಗಿ ಅಂದ್ರೆ ಯಾವ ತರ ಅಂದ್ರೆ ಫುಲ್ಲು ಒಂಥರ ಸಾಫ್ಟ್ ಆಗುತ್ತೆ ಮೊಸರೆಲ್ಲ ಹಾಕಿರೋದಕ್ಕೆ. ತುಂಬಾ ಚೆನ್ನಾಗಾಗುತ್ತೆ. ನಾನು ಇಲ್ಲಿ ಫುಲ್ ಎಲ್ಲ ಸೈಡ್ ಸ್ಕಾಲ್ಪ್ ಇಂದ ನೀಟಾಗಿ ಹಚ್ಕೊಂಡ್ಬಂದ್ರೆ ಆ ಬುಡದಿಂದ ಕೂದಲು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ತರ ಮಾಡಿ ನೋಡಿ. ಆಮೇಲೆ ಇದೇನು ಅಂದ್ರೆ ರುಬ್ಬಿರ್ತೀವಲ್ಲ ನಾವು, ಅದು ಚೆನ್ನಾಗಿ ಅಪ್ಲೈ ಎಲ್ಲ ಮಾಡಾದ್ಮೇಲೆ ಅದನ್ನ ಒಣಗಕ್ಕೆಲ್ಲ ಏನ್ ಬಿಡೋದ್ ಬೇಡ. ಒಂದು 1 ಅವರ್ 2 ಅವರ್ ಇದೇ ತರನೇ ಹಚ್ಕೊಬಿಟ್ಟು ಚೆನ್ನಾಗಿ ಬಿಟ್ರೆ ಆಗುತ್ತೆ.
ಈಗ ಹೇರ್ ಮಾಸ್ಕ್ ಎಲ್ಲ ಹಚ್ಕೊಂಡಿದ್ದಲ್ಲ ಆಯ್ತು, ಚೆನ್ನಾಗಿ ಸ್ಕ್ಯಾಲ್ಪ್ ಇಂದ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಸ್ನಾನ ಮಾಡಿ ಬಂದಾದ್ಮೇಲೆ ಕೂದಲು ನೋಡಿ ಯಾವ ತರ ಕಾಣಿಸ್ತಿದೆ ಅಂತ. ನಾನು ಮೊದ್ಲೇ ಈ ತರ ಒಂಥರ ಫ್ರೀಸಿ ಅಂದ್ರೆ ಒಂಥರ ಕರ್ಲಿ ತರ ಒಂಥರ ಗುಂಗುರು ಗುಂಗುರು ಕೂದಲು, ಸ್ಟ್ರೈಟ್ ಇಲ್ಲ. ಬಟ್ ಎಷ್ಟು ಸಾಫ್ಟ್ ಅನ್ಸುತ್ತೆ ಅಂದ್ರೆ ನೆಕ್ಸ್ಟ್ ಡೇ ಇಲ್ಲಾಂದ್ರೆ ಅದು ಒಣಗಿದ್ಮೇಲೆ ತೋರಿಸ್ತೀನಿ ಯಾವ ತರ ಆಗಿದೆ ಅನ್ನೋದು. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ನನ್ಗೆ ಹೇರ್ ಫಾಲ್ ಜಾಸ್ತಿ ಆಗ್ತಿರೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ, ನೀರ್ಗೋ ಏನೋ. ಡಾಕ್ಟರ್ನ ಕೇಳಿದ್ರೆ ಸ್ಟ್ರೆಸ್ಗೆ ಆತರ ಆಗುತ್ತೆ ಅಂತಾರೆ. ನನ್ಗೆ ಯಾವ ಸ್ಟ್ರೆಸ್ ಅಂತ ನಾನು ಒಂದ್ಸತಿ ಯೋಚನೆ ಮಾಡ್ತೀನಿ. ಒಂದೊಂದ್ಸತಿ ಏನಕ್ಕೆ ಇಷ್ಟೊಂದು ಇದೆ, ಏನಾದ್ರು ಕಾಯಿಲೆನ ಅನ್ನೋ ಒಂದು ಭಯ ಅನ್ಸುತ್ತೆ. ಅದಕ್ಕೆ ಇಲ್ಲ, ಡಾಕ್ಟರ್ ಹೇಳಿದ್ರು ಸ್ವಲ್ಪ ಏನಾದ್ರು ಸ್ಟ್ರೆಸ್ ಏನಾದ್ರು ಇದ್ರೆ ಆತರ ಅನ್ಸುತ್ತೆ, ಇಲ್ಲ ವಿಟಮಿನ್ ಕಮ್ಮಿ ಆಗಿದ್ರೆ ಆತರ ಆಗುತ್ತೆ ಅಷ್ಟೇನೆ, ಏನು ಇದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ನನ್ಗೆ ಮುಂದೆ ಎಲ್ಲ ಎಷ್ಟು ಕೂದಲು ಹೋಗಿರೋದು ನೋಡಿ, ಇವಾಗ ಚಿಕ್ಕ ಚಿಕ್ಕ ಕೂದಲು ಬರ್ತಿದೆ. ಬೇಬಿ ಹೇರ್ಸ್ ಅಂತಾರಲ್ಲ ಅದು ಬರ್ತಿದೆ. ನೋಡೋಣ ಯಾವ್ದು ಬೇರೆ ಯಾವ್ದು ಶಾಂಪೂ ಹಾಕ್ದೇನೆ ಬರೀ ನ್ಯಾಚುರಲ್ ಆಗಿ ಈ ಹೇರ್ನ ಅಂದ್ರೆ ಆಯಿಲ್ನ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ವಾರದಲ್ಲಿ 2 ಸತಿ ಅಪ್ಲೈ ಮಾಡಿದ್ರೆ ಸಾಕು. ಇವಾಗ ಆಯಿಲ್ನೆಲ್ಲ ತಣ್ಣಗಾಗಕ್ ಬಿಟ್ಟಿದ್ದೆ. ಹಾಗೆ ಫೇಸ್ ವಾಶ್ದು ಒಂದು ಬಾಟ್ಲ್ ಇತ್ತು ಅಂಡ್ ಪ್ಯಾರಾಶೂಟ್ದು ಒಂದು ಆಯಿಲ್ ಬಾಟ್ಲ್ ಇತ್ತು. ಎರಡಕ್ಕೂ ಅಪ್ಲೈ ಅಂದ್ರೆ ಫಿಲ್ ಮಾಡಿ ಇಟ್ಕೊಂಡೆ. ಈಗ ನೋಡ್ತಾ ಇರ್ಬೋದು ನನ್ನ ಹೇರ್ ಯಾವ ತರ ಆಗಿದೆ ಅಂತ. ಫುಲ್ ಡ್ರೈ ಆದ್ಮೇಲೆ ನೋಡಿ ಎಷ್ಟು ಸಾಫ್ಟ್ ಅನ್ಸ್ತಿದೆ ನನ್ಗೆ. ಎಷ್ಟು ಈ ತರ ಟಚ್ ಮಾಡಿದಾಗ ಎಷ್ಟು ಸಾಫ್ಟ್ ಅನ್ಸ್ತಿದೆ ಕೂದಲು. ನಂದು ಫುಲ್ ಗುಂಗುರು ಕೂದಲಿರೋದ್ರಿಂದ ಈ ತರ ಒಳ್ಳೆ ದೊಡ್ಡದಾಗಿ ಕೂದಲು ಹರಡ್ಕೊಂಡಿರೋ ತರ ಅನ್ಸುತ್ತೆ. ಅಂಡ್ ನೋಡ್ತಾ ಇರಿ ಎಷ್ಟು ಸಾಫ್ಟ್ ಅನ್ಸುತ್ತೆ ಅಂತ. ನೋಡ್ತಾ ಇರ್ಬೋದು ನೀವೇ. ಅದರಲ್ಲೂ ಕರ್ಡ್ ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಅನ್ಸುತ್ತೆ. ಅದರಲ್ಲೂ ಹೈಬಿಸ್ಕಸ್ ಮತ್ತೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿರೋದು. ಮತ್ತೆ ಅದರಲ್ಲಿ ಏನು ಕರ್ಬೇವಿನ ಸೊಪ್ಪೆಲ್ಲ ನಾವು ಹಾಗಾಗಿ ಅಪ್ಲೈ ಮಾಡಿದ್ವಲ್ಲ, ಅದರಲ್ಲಿ ಅದನ್ನೆಲ್ಲ ಉದುರಿಸ್ಬೇಕು ಒಣಗಿದ್ಮೇಲೆ. ಆಮೇಲೆ ನೆಕ್ಸ್ಟ್ ಡೇ ಇನ್ನೊಂದ್ಸತಿ ವಾಶ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಯಾವ ತರ ಕಾಣಿಸ್ತಿದೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.